ಎಲ್ಲರಿಗೂ ನಮಸ್ತೆ. ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಏಕೀಕೃತ ಪಿಂಚಣಿ ಯೋಜನೆ ಸರ್ಕಾರ ನೌಕರರ ಮೇಲೆ ಮೂಲ ವೇತನ 18% ಎತ್ತಳ. ಅಂದರೆ ನಿಮಗೆ ಮೊದಲನೇದಾಗಿ ನೋಡೋದಾದರೆ NPS ಅಲ್ಲಿ ನಿಮಗೆ 14% ಸಿಗ್ತಾಯಿತ್ತು. ಇವಾಗ ಅದನ್ನು 18.5ಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ. ಓಕೆನಾ. ಸೊ ಫಸ್ಟ್ ನಾವು ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಏಕೀಕೃತ ಪಿಂಚಣಿ ಅಂದರೆ ಏನು ಅದನ್ನು ನಾವು ತಿಳ್ಕೊಳ್ಳೋಣ ಬನ್ನಿ. ಹೊಸ ಪಿಂಚಣಿ ಯೋಜನೆ NPS ಏನಿದೆ ಅದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಸರ್ಕಾರ ಏಕೀಕೃತ ಪಿಂಚಣಿ ಯೋಜನೆಯನ್ನು ಜಾರಿಗೆ ಮಾಡಲು ನಿರ್ಧರಿಸಿದೆ. ಅಂದರೆ ಯಾರೆಲ್ಲ ಈ UPS ಸ್ಕೀಮ್ನ ತಗೋಬೇಕು ಅವರು ಏಪ್ರಿಲ್ 2025 ಓಕೆನಾ, ಏಪ್ರಿಲ್ 1 2020 ನಂತರ ತಗೋಬೋದು. ಈ ಒಂದು ಯೋಜನೆಯಿಂದ ಕೇಂದ್ರ ಸರ್ಕಾರಿ ನೌಕರರು ಯಾರಿದ್ದಾರೆ ಅವರು 23 ಲಕ್ಷ ಸರ್ಕಾರಿ ನೌಕರರಿಗೆ ಪ್ರಯೋಜನ ಪಡೆಯಲಿದ್ದಾರೆ ಅಂತ ಕೂಡ ಅಂದಾಜಿಸಲಾಗಿದೆ. ಓಕೆನಾ. ಅಶ್ವಿನ್ ವೈಷ್ಣವ್ ಕೇಂದ್ರ ಸಚಿವ ಅಶ್ವಿನ್ ವೈಷ್ಣವ್ ಕೂಡ ವ್ಯಕ್ತಪಡಿಸಿದ್ದಾರೆ. ಕೆಲವೊಂದು ವಿರೋಧದ ನಡುವೆಯೂ ಈ ಯೋಜನೆಯನ್ನು ಆಲ್ರೆಡಿ ಕೇಂದ್ರ ಸರ್ಕಾರ ಆರಂಭಿಸಿದೆ. ಓಕೆನಾ. ಸೊ BJP-ಯೇತರ ಹಲವು ರಾಜ್ಯಗಳು ಕೂಡ ಇದನ್ನು ಜಾರಿಗೆ ಮಾಡಲು ನಿರ್ಧರಿಸಿದೆ. ಏನಿದೆ ಈ ವೇತನದ ಆಯೋಗ ಏನಿದೆ, ಇದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಏಕೀಕೃತ ಪಿಂಚಣಿ ಯೋಜನೆ UPS ಜಾರಿಗೆ ಅನುಮೋದನೆ ನೀಡಲಾಗಿದೆ. ಓಕೆನಾ. ನಾನು ಯಾವಾಗಲೇ ಹೇಳ್ದಂಗೆ ಈ ಯೋಜನೆಯನ್ನು ನೀವು ಏಪ್ರಿಲ್ 1 2025 ನಂತರ ಜಾರಿಗೆ ಬರಲಿದೆ. ಆವಾಗ ನೀವು ಈ ಒಂದು UPS ಅಥವಾ NPS ಅದು ನಿಮಗೆ ಬಿಟ್ಟಿದ್ದು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು, ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು ಅಂತ ಕೂಡ ಅವರು ತಿಳಿಸಿದ್ದಾರೆ. ಏನಿದು ಏಕೀಕೃತ ಪಿಂಚಣಿ ಯೋಜನೆ ಅಂದರೆ, ಈ ಯೋಜನೆಯು ಸರ್ಕಾರಿ ನೌಕರರಿಗೆ ಖಚಿತವಾದ ಪಿಂಚಣಿ. ಮೊದಲೆಲ್ಲ ಏನಾಗಿತ್ತು, ಪಿಂಚಣಿಯಲ್ಲಿ NPS ಅಲ್ಲಿ ವೇರಿ ಆಗ್ತಾ ಇತ್ತು. ಬಟ್ ಇಲ್ಲೇನಾಗ್ತಿದೆ, ನಿಮಗೆ ಫಿಕ್ಸ್ ಪೆನ್ಷನ್ ಬರೋ ಥರ ಒಂದು ಮಾಡ್ತಾ ಇದ್ದಾರೆ. ಕುಟುಂಬ ಪಿಂಚಣಿ ಮತ್ತು ಖಚಿತವಾದ ಕನಿಷ್ಠ ಪಿಂಚಣಿ ನೀಡುವ ಗುರಿಯನ್ನು ಹೊಂದಿದೆ. ಇಲ್ಲಿ ನಿಮಗೆ 3 ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ. ನಾನು ಅದನ್ನು ನೋಟಿಫಿಕೇಶನ್ ಕೂಡ ನಾನು ನಿಮ್ಗೆ ತಿಳಿಸ್ತೀನಿ ನೋಡಿ. ಒಂದು ಖಚಿತ ಪಿಂಚಣಿ, ಕುಟುಂಬ ಪಿಂಚಣಿ ಮತ್ತು ಖಚಿತವಾದ ಕನಿಷ್ಠ ಪಿಂಚಣಿ ಅಂತ 3 ಸ್ಕೀಮ್ ಇದೆ. ಖಚಿತ ಪಿಂಚಣಿ ಅಂದರೆ ಫಿಕ್ಸ್ಡ್ ಪಿಂಚಣಿ ಅಂದರೆ ಏನು, ಕನಿಷ್ಠ ಯಾರೆಲ್ಲ 25 ವರ್ಷಗಳ ಸರ್ವಿಸ್ ಮಾಡ್ತಾರೋ, ಅಂದರೆ ಸರ್ಕಾರಿ ನೌಕರಿಯಲ್ಲಿ ಕಂಪ್ಲೀಟ್ ಮಾಡ್ತಾರೋ ಅವ್ರಿಗೆ ಕಳೆದ 12 ತಿಂಗಳ ಸರಾಸರಿ ಮೂಲ ವೇತನದ 50% ಪಿಂಚಣಿ ನೀಡುವುದು ಈ ಯೋಜನೆಯು ಖಾತರಿಪಡಿಸುತ್ತದೆ. ಏನಿದೆ ನಿಮಗೆ ಲಾಸ್ಟ್ 12 ತಿಂಗಳು ಸ್ಯಾಲರಿ ಮೇಲೆ 50% ಏನು ಬರಬೇಕು ಆ ಒಂದು ಪಿಂಚಣಿ ಖಚಿತ ಪಿಂಚಣಿ ಕೊಡ್ತಾರೆ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಇದು ಕನಿಷ್ಠ 10 ವರ್ಷಗಳ ಸೇವೆಯವರೆಗಿನ ಕಡಿಮೆ ಸೇವಾವಧಿ ಅನುಪಾತದಲ್ಲಿ ಎಂದು ಹೇಳಲಾಗಿದೆ. ಆ ಅನುಪಾತದಲ್ಲಿರುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಇದು ಒಂದು ಖಚಿತ ಪಿಂಚಣಿ, ಕನಿಷ್ಠ 25 ವರ್ಷ ಸೇವೆ ಮಾಡಿರೋರಿಗೆ. ಎರಡನೇ ನೋಡೋದಾದ್ರೆ ನಿಮಗೆ ಖಚಿತವಾದ ಕುಟುಂಬ ಪಿಂಚಣಿ, ಫ್ಯಾಮಿಲಿ ಪೆನ್ಷನ್ ಏನಿದೆ, ಅದಕ್ಕೆ ಏನಾದರೂ ಅಕಾಲಿಕ ಮರಣ ಹೊಂದಿದರೆ ನೌಕರರು ಅವ್ರಿಗೆ ನೀವು ಪಡೆಯುತ್ತಿದ್ದ ಪಿಂಚಣಿಯಲ್ಲಿ 60% ಅಂದರೆ ಏನಿದೆ ಮೃತ ಸರ್ಕಾರ ನೌಕರ ಪಡೆಯುತ್ತಿದ್ದ ಪಿಂಚಣಿಯಲ್ಲಿ 60% ಪಡೆಯಲಿದ್ದಾರೆ. ನಿಮಗೆ ಅವರು ಅರ್ನ್ ಮಾಡ್ತಿರ್ತಾರಲ್ಲಿ 60% ನಿಮಗೆ ಫ್ಯಾಮಿಲಿ ಪೆನ್ಷನ್ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಮೂರನೇದು ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದರೆ ಕನಿಷ್ಠ ಪಿಂಚಣಿ. ಇದರಲ್ಲಿ ಯಾರೆಲ್ಲ 10 ವರ್ಷಗಳ ಸೇವೆ ಮಾಡಿರ್ತಾರೆ, ಅಂದರೆ ಮಿನಿಮಮ್ 10 ವರ್ಷ ಏನಾದರೂ ನೀವು ಗೌರ್ಮೆಂಟ್ ಕೆಲಸ ಮಾಡಿದರೆ ನಿಮಗೆ ಕನಿಷ್ಠ ತಿಂಗಳಿಗೆ 10,000 ಪಿಂಚಣಿ ನೀಡುವ ಭರವಸೆ ನೀಡಿದ್ದಾರೆ. ಅಂದರೆ ಫಿಕ್ಸ್ ಆಗಿರುತ್ತೆ. ನಿಮ್ಗೆ 10 ವರ್ಷ ನೀವು ಗೌರ್ಮೆಂಟ್ ಕೆಲಸ ಮಾಡಿದ್ರೆ ನೀವು ಏನಾದರೂ ಆಮೇಲೆ ಏನೋ ಒಂದು ಪ್ರಾಬ್ಲಮ್ ಆಗಿ ಬೇಡ ಅಂತ ಬಿಟ್ಟರು ನಿಮಗೆ 10,000 ನಿಮಗೆ ಪೆನ್ಷನ್ ಬರುತ್ತೆ ಈ UPS ಸ್ಕೀಮಲ್ಲಿ, ಅಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮಲ್ಲಿ. ಸೊ ಈಗ ಜಾರಿಯಲ್ಲಿರುವ ಪಿಂಚಣಿ ಏನಿದೆ ಪ್ರಕಾರ ನೌಕರರು 10% ಕೊಡ್ತಾರೆ, ಅಂದರೆ ಎಂಪ್ಲಾಯಿ ಕಡೆಯಿಂದ 10% ತಗೊತಾರೆ. ಕೇಂದ್ರ ಸರ್ಕಾರ 14% ಕೊಡ್ತಾ ಇದ್ದಾರೆ. ಬಟ್ ಏನಾದರೂ ಹೊಸ ಪಿಂಚಣಿ ಅಂದರೆ UPSನ ನೀವು ಜಾರಿಯಾದ ಬಳಿಕ ಇದನ್ನು ತಗೊಂಡ್ರೆ ನಿಮಗೆ 18ರಿಂದ 18.5 ಹೆಚ್ಚಿಸಲಾಗಿದೆ. ನಿಮಗೆ ಸರ್ಕಾರದಿಂದ ಏನು 14% ಬರ್ತಿದೆ ಅದು 18%ಗೆ ಜಾಸ್ತಿ ಆಗುತ್ತೆ. ಅಂದರೆ ನಿಮಗೆ ಇನ್ನೂ 4% ಜಾಸ್ತಿ ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಈ ಸರ್ಕಾರಿ ನೌಕರರ ಪಿಂಚಣಿ ಯೋಜನೆ ಪರಿಶೀಲಿಸಲು ಮತ್ತು ಅಸ್ತಿತ್ವದಲ್ಲಿರುವ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಬದಲಾವಣೆಗಳನ್ನು ಸೂಚಿಸಲು ಅವರು ಹಣಕಾಸು ಕಾರ್ಯದರ್ಶಿ TV ಸೋಮನಾಥನ್ ಅವರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿದರು. ಓಕೆನಾ. ಈ ಒಂದು ಸಮಿತಿ ರಚನೆ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಮತ್ತೆ ತುಂಬ ಒಂದು ಅನಾಲಿಸಿಸ್ ಮಾಡಿ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಇನ್ನೊಂದು ಏನಂದರೆ ಕೊನೆಯ ಸಂಬಳದ 50% ಮಾಸಿಕ ಪಿಂಚಣಿಯಾಗಿ ಪಡೆಯುತ್ತಾರೆ ಮತ್ತು DNS ಅಲವೆನ್ಸಸ್ ದರಗಳು ಹೆಚ್ಚಳದೊಂದಿಗೆ ಮೊತ್ತವೂ ಹೆಚ್ಚಾಗುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ. ಇದು ನೋಡಿ, ಇದೇ ಕ್ಯಾಬಿನೆಟಲ್ಲಿ ರಿಲೀಸ್ ಮಾಡಿರೋ ಒಂದು ಪೆನ್ಷನ್ ಸ್ಕೀಮ್ದು ನೋಟಿಫಿಕೇಶನ್ ನೀವು ನೋಡ್ಬೋದು. ಅವರೇ ಕೊಟ್ಟಿದ್ದಾರೆ. 15% ಲಾಸ್ಟ್ 12 ಮಂತ್ಸ್ ಅಂತ ಹೇಳಿದ್ದಾರೆ. 60% ಫಿಕ್ಸ್ಡ್, ಲೈಕ್ ಅವರು ಈ ಡೆತ್ ಆದ ತಕ್ಷಣ ಒಂದು 60% ಪೆನ್ಷನ್ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಮತ್ತು ಅಜ್ಯೂರ್ ಮಿನಿಮಮ್ ಪೆನ್ಷನ್ 10,000 ಪರ್ ಮಂತ್, ಮಿನಿಮಮ್ 10 years ಸರ್ವಿಸ್ ಅಂತ ಕೂಡ ಹೇಳಿದ್ದಾರೆ. ಓಕೆನಾ. ಇದು ಅವರು ನೋಟಿಫಿಕೇಶನ್, ನಾನು ನಿಮಗೆ ನೋಟಿಫಿಕೇಶನ್ ಕೂಡ ಇಲ್ಲಿ ಹಾಕಿದ್ದೀನಿ, ನೋಡ್ಬೋದು. ಲಿಂಕ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ.
ಸೊ ಬೆನಿಫಿಟ್ಸ್ ಏನು, ನಿಮಗೆ ಒಂದು ಲಮ್ಸಮ್ ಪೇಮೆಂಟ್ ಅಮೌಂಟ್ ಸಿಗುತ್ತೆ. ನೀವು ಮತ್ತು ಸೂಪರ್ ಆ್ಯನಮ್ ಇನ್ ಅಡಿಷನ್ ಟು ಗ್ರ್ಯಾಚ್ಯುಟಿ, ನೀವು ರಿಟೈರ್ಡ್ ಆದ ತಕ್ಷಣ ಒಂದು ಲಮ್ಸಮ್ ಅಮೌಂಟ್ ಸಿಗುತ್ತೆ ನಿಮಗೆ, ಓಕೆನಾ. ಸೊ ಇಲ್ಲಿ ಇನ್ನೊಂದೇನು ಅಂದರೆ ನಾನು ನಿಮಗೆ ಅವಾಗಲೇ ಹೇಳ್ದಂಗೆ UPS ವಿಲ್ ಬಿ ಅವೈಲಬಲ್ ಆಪ್ಷನ್ ಎಂಪ್ಲಾಯಿ. ನಿಮಗೆ ಆಪ್ಷನ್ ಆಗಿದೆ, ಇದು ನೀವು ತೊಗೋಬೋದು ಅಥವಾ NPS ಅಲ್ಲೇ ಕಂಟಿನ್ಯೂ ಮಾಡ್ತಿದ್ರು, ಓಕೆ, ಯಾವುದೇ ರೀತಿ ಒಂದು ಆ್ಯಸ್ ಆಫ್ ನವರ್ಗೂ ಅಬ್ಜೆಕ್ಷನ್ ಇಲ್ಲ. ಮತ್ತು ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಕೂಡ ಏನಿದೆ, ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ವಿಲ್ ನಾಟ್ ಇನ್ಕ್ರೀಸ್, ಅವ್ರದ್ದು ಇನ್ಕ್ರೀಸ್ ಮಾಡಿಲ್ಲ, ಏನಿದೆ 10% ಅಷ್ಟೇ ಇದೆ. ಗೌರ್ಮೆಂಟ್ ವಿಲ್ ಪ್ರೊವೈಡ್ ಅಡಿಷನಲ್ ಕಾಂಟ್ರಿಬ್ಯೂಷನ್ ಇಂಪ್ಲಿಮೆಂಟಿಂಗ್ UPS ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಏನಿದೆ ಇನ್ಕ್ರೀಸ್ 14%ಇಂದ 18.5. ನಾನು ಅವಾಗಲೇ ನಿಮಗೆ ಹೇಳಿದೆ 4.5ರಷ್ಟು ಜಾಸ್ತಿ ಕೊಡ್ತಾ ಇದ್ದಾರೆ. ಮತ್ತು ಈ ಒಂದು ಸ್ಕೀಮಲ್ಲಿ ಅಲ್ಲೇನು ಮಾಡ್ತಿದ್ರು, NPS ಅಲ್ಲಿ ಬರೀ 14% ಕೊಡ್ತಾಯಿದ್ರು, ಇಲ್ಲಿ 18.5 ಅಂದರೆ 4.5ರಷ್ಟು ನಿಮಗೆ ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಂಪ್ಲಿಮೆಂಟೇಷನ್ ಆಫ್ UPS ನೀವು ನೋಡ್ಬೋದು, UPS ಟು ಬಿ ಗಿವನ್ ಎಫೆಕ್ಟ್ ಫ್ರಮ್ 1st April 2025 ಅಂತ ಹೇಳಿದ್ದಾರೆ, ಓಕೆನಾ. ಸೊ ಜಾರಿಗೆ ಬರುತ್ತೆ. ಇದು ಬೆನಿಫಿಟ್ ಎಷ್ಟು ಜನ ತೊಗೊತಾರೆ, ಅಂದಾಜು 23 ಲಕ್ಷ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಇದಕ್ಕೆ ಬೆನಿಫಿಟ್ ಸಿಗುತ್ತೆ, ಓಕೆನಾ. UPS ಈಸ್ ಬೀಯಿಂಗ್ ಇಂಪ್ಲಿಮೆಂಟ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ಇಂಪ್ಲಿಮೆಂಟ್ ಮಾಡಿರೋದು, ಓಕೆನಾ. ಸೊ ಓವರಾಲ್ ನೋಡೋದಾದ್ರೆ ನಿಮಗೆ ಡಿಸೈನ್ ಫಾರ್ ಸ್ಟೇಟ್ ಗೌರ್ಮೆಂಟ್ ವಿಚ್ ವಿಲ್ ಬಿ ಬೆನಿಫಿಟ್ ಓವರ್ 90 lakh ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ಹೂ ಆರ್ ಪ್ರೆಸೆಂಟ್ಲಿ ಆನ್ NPS ಅಂತ ಕೂಡ ಹೇಳಿದ್ದಾರೆ. ದೋಸ್ ಆಪ್ಟಿಂಗ್ UPS ವಿಲ್ ನಾಟ್ ಬಿ ಏಬಲ್ ಟು ಸ್ವಿಚ್ ಬ್ಯಾಕ್. ಒಂದು ಸಲ ನೀವೇನಾದರೂ ಅಂದರೆ ನಾಟ್ ಬಿ ಏಬಲ್ ಟು ಸ್ವಿಚ್ ಬ್ಯಾಕ್ ಅಂದರೆ UPSನ ಸೆಲೆಕ್ಟ್ ಮಾಡಿಕೊಂಡ್ರೆ ಮತ್ತೆ ಸ್ವಿಚ್ ಬ್ಯಾಕ್ ಆಗೋದಕ್ಕಾಗಲ್ಲ. ಸೊ ಒಂದು NPS ತೊಗೋಬೋದು ಅಥವಾ UPS ನೀವು ಕಂಟಿನ್ಯೂ UPS ಅಲ್ಲೇ ಕಂಟಿನ್ಯೂ ಆಗಬೇಕು, NPS ತೊಗೊಳಕ್ಕಾಗಲ್ಲ. ಅಥವಾ ನೀವು NPS ಅಲ್ಲೇ ಇರ್ತೀನಿ ಅಂದರೆ NPS ಅಲ್ಲಿ ಕಂಟಿನ್ಯೂ ಮಾಡ್ಬೋದು, ಓಕೆನಾ. ಇದು ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ಸು. ಇದರಿಂದ ಗೌರ್ಮೆಂಟ್ಗೆ ಎಷ್ಟು ಬರ್ಡನ್ ಆಗ್ತಿದೆ ಅಂತ ನೀವು ಏನಾದರೂ ನೋಡೋದಾದರೆ, ದಿ UPS ವಿಲ್ ಪುಟ್ ಅಡಿಷನಲ್ ಬರ್ಡನ್ 6,250 crores, 6,250 ಕೋಟಿ ಅಡಿಷನಲ್ ಬರ್ಡನ್ ಆಗ್ತಿದೆ ಗೌರ್ಮೆಂಟ್ಗೆ. ಬಟ್ ಆದರೂ ಆರ್ಥಿಕತೆ ಏನಿದೆ ಅದನ್ನು ದೃಢತೆ ಮಾಡಬೇಕು, ಎಂಪ್ಲಾಯಿಗೊಂದು ಸೆಕ್ಯೂರ್ ಲೈಫ್ ಇರಬೇಕು. ಸೊ ಏನಾಗ್ತಿದೆ ಇಲ್ಲಿ ಇನ್ಫ್ಲೇಷನ್ ತುಂಬ ಹಣದುಬ್ಬರ ಆಗ್ತಾ ಇದೆ, ಓಕೆನಾ, ಅದನ್ನು ಸರಿದೂಗಿಸ್ಬೇಕು ಅನ್ನೋದು ಒಂದು ಸರ್ಕಾರದ ಉದ್ದೇಶ. ಸೊ ಅದಕ್ಕೋಸ್ಕರ ಈ ಒಂದು ಸ್ಕೀಮ್ನ ತಂದಿದ್ದಾರೆ. ಸೊ ನೀವೇನಾದರೂ UPS ಸ್ಕೀಮ್ನ ತೊಗೋಬೇಕು ಅಂದರೆ ಅನಾಲಿಸಿಸ್ ಮಾಡಿ ಏನು ಬೆನಿಫಿಟ್ ಇದೆ ಇದನ್ನೆಲ್ಲ ತಿಳ್ಕೊಂಡು ನೀವು ತೊಗೋಬೋದು, ಓಕೆನಾ. ಸೊ ಇಲ್ಲಿ ನಿಮಗೆ ಫಸ್ಟ್ ಏನಂದರೆ ಏನಿತ್ತು ಎಂಪ್ಲಾಯರ್ ಕಡೆ ಅಂದರೆ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ನಿಮ್ಗೆ 14% ಕೊಡ್ತಿದ್ದು 18.5ಕ್ಕೆ ಹೆಚ್ಚಿಗೆ ಆಗಿದೆ ಅಂದರೆ 4.5 ಜಾಸ್ತಿ ಮಾಡಿದ್ದಾರೆ. ಎಂಪ್ಲಾಯಿದು ಏನಿಲ್ಲ 10% ಕಂಟಿನ್ಯೂ ಆಗ್ತಿದೆ, ಓಕೆನಾ. ಇಲ್ಲಿ ಮಿನಿಮಮ್ 10 ವರ್ಷ ಮಾಡಿದ್ರೆ ನಿಮಗೆ 10,000 ಒಂದು ಪೆನ್ಷನ್ ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಮತ್ತು ಇನ್ನೊಂದು ಏನು ಬೆನಿಫಿಟ್ ಇದೆ ನಿಮಗೆ ಇಲ್ಲಿ, ಒಂದು 10 ವರ್ಷದ್ದು, ಇನ್ನೊಂದು ನಿವೃತ್ತಿ ಯಾರಾದರೂ ಅಕಾಲಿಕ ಮರಣ ಹೊಂದಿದ್ರೆ ಅವ್ರಿಗೆ 60ರಷ್ಟು ಪಿಂಚಣಿ ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಮತ್ತು 25 ವರ್ಷ ಸೇವೆ ಮಾಡಿದ್ರೆ ನಿಮಗೆ 25 ವರ್ಷ ಕಂಟಿನ್ಯೂಸ್ ಆಗಿ ನೀವು ಗೌರ್ಮೆಂಟ್ ಕೆಲಸ ಏನಾದರೂ ಖಚಿತ ಪಿಂಚಣಿ ಮಾಡಿದ್ರೆ ನಿಮಗೆ ಸರಾಸರಿ ಮೂಲ ವೇತನದ 50% ಪಿಂಚಣಿ ನೀಡುವುದು ಅಂತ ಕೂಡ ಹೇಳಿದ್ದಾರೆ. ಇದು UPSನ ಮುಖ್ಯ ಉದ್ದೇಶಗಳು, ಓಕೆನಾ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ ಈ ವಿಡಿಯೋಗೆ ನಾನು ತಿಳಿಸ್ಕೊಡ್ತೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.